ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಎಂದೆಂದಿಗೂ ಮರೆಯಲಾರೆ. ಹಾಯ್ ರೌಡಿ, ಐ ಲವ್ ಯು. ಹೇ ಲೂಸು, ಎಷ್ಟು ಸಲ ಹೇಳಬೇಕು ನಿಂಗೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ? ನಿಂಗೆ ಹೇಳ್ತಾ ಹೇಳ್ತಾ ಸಾಕಾಗಿ ಹೋಯ್ತು. ಆ ಹುಡುಗನ್ನ ಇಷ್ಟಪಡು ಅಂದರೆ ಅರ್ಥ ಆಗಲ್ವ ನಿಂಗೆ? ಹೇ ರೌಡಿ, ನಾನು ನಿಂಗೆ ಎಷ್ಟು ಸಲ ಹೇಳಬೇಕು ಐ ಲವ್ ಯು ಅಂತ? ಇದು ಹೀಗೆ ಆಗ್ತಾ ಬಂದು 5 ತಿಂಗಳೇ ಗತಿಸಿದ್ದವು. ಹೇ ಲೂಸು ನಿಂಗೆ ಅರ್ಥ ಆಗ್ತಿಲ್ವಾ? ನಾನು ಹೇಳ್ತೀ. ಮುಂದೆ ಅವನ ಮಾತು ಗಂಟಲಿಂದ ಆಚೆ ಬರಲೇ ಇಲ್ಲ. ಕೆನ್ನೆ ಮೇಲೆ ಕೈ ಇಟ್ಟು ಹಿಮ್ಮುಖವಾಗಿ ಬೀಳುವವನನ್ನು ಹಿಡಿದುಕೊಂಡರು ಆತನ ಗೆಳೆಯರು. ಯಾಕೆ ಅಂತಾನಾ? ಆ ಹುಡುಗಿ ಮತ್ತೊಮ್ಮೆ ಲವ್ ಯು ರೌಡಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಓಡಿದಳು. ಪಾಪ ಹುಡುಗ 2 ದಿನ ಚಳಿ ಜ್ವರ ಬರೆಸಿಕೊಂಡು ಮಲಗಿದ್ದ. ಬರೀ ಇದೇ ಆಯ್ತು, ಹುಡುಗಿ ಯಾರು ಅಂತ ಹೇಳಿಲ್ಲ ಅಂತ ಬೈಕೋಬೇಡಿ, ಹೇಳ್ತೀನಿ. ಹುಡುಗನ ಹೆಸರು ಸುಜನ್. ನೋಡೋಕೆ ಗೋಧಿ ಬಣ್ಣದವ. 6 ಅಡಿ ಹೈಟು, ಕಪ್ಪು ಕಂಗಳು, ನಕ್ಕಾಗ ಆಳವಾಗಿ ಬೀಳುವ ಗುಳಿಕೆನ್ನೆ, ಗುಂಗರು ಕೂದಲಿನ ಚೆಲುವ. ನೋಡೋಕೆ ಯಾವ ಹೀರೋಗೂ ಕಡಿಮೆ ಇಲ್ಲ. ಹೆಸರಿಗೆ ತಕ್ಕಂತೆ ಅವನು ಬುದ್ಧಿವಂತ. ಆದರೆ ಅವನು ಬೆಳೆದದ್ದೆಲ್ಲ ಒಂದು ಅನಾಥಾಶ್ರಮದಲ್ಲಿ. ಎಂ.ಕಾಂ ಓದಿದ್ದು. ಸರ್ಕಾರಿ ನೌಕರಿ ಹಿಡಿಯಬೇಕೆಂದು ಚೆನ್ನಾಗಿ ಓದಿದ್ದ. ಎಷ್ಟೋ ಎಕ್ಸಾಮ್ಗಳನ್ನು ಪಾಸ್ ಮಾಡಿದರೂ ಕೆಲಸ ಗಿಟ್ಟಿಸಿಕೊಳ್ಳಲಾಗಲಿಲ್ಲ. ಕಾರಣ ಲಂಚ. 3 ವರ್ಷ ಅದರಲ್ಲಿ ಕಳೆದವ ರೌಡಿಯಾಗಿದ್ದ. ಅಂದರೆ ಕೆಟ್ಟ ರೌಡಿಯಲ್ಲ. ಇವನ ರೀತಿ ಎಷ್ಟೋ ಬಡ ಜನರು ಸರ್ಕಾರಿ ಕೆಲಸಕ್ಕಾಗಿ ಪಟ್ಟಪಾಡು ಕಂಡು ಅವರಿಗೆ ಸಹಾಯಕನಾಗಿ ನಿಂತಿದ್ದ. ಯಾರಾದರೂ ಬಂದು ಅವನ ಸಹಾಯ ಕೇಳಿದರೆ ಯೋಚಿಸದೆ ಒಪ್ಪುತ್ತಿದ್ದ. ಹಾಗೆ ಹಿಡಿದ ಕೆಲಸ ಬಿಡುತ್ತಿರಲಿಲ್ಲ. ಲಂಚ ಕೇಳುವವರ ಬಳಿ ಹೋಗಿ ತನ್ನ ಉದ್ದನೆಯ ಮಚ್ಚು ಇಟ್ಟು ಅವರಿಗೆ ಕೆಲಸ ಸಿಗುವ ಹಾಗೆ ಮಾಡುತ್ತಿದ್ದ. ಜೀವ ಭಯಕ್ಕೆ ಅವರು 1 ರೂಪಾಯಿ ಕೂಡ ಲಂಚ ತೆಗೆದುಕೊಳ್ಳದೆ ಕೆಲಸ ಕೊಡುತ್ತಿದ್ದರು. ಕೊಡಲು ಒಪ್ಪದಾದರೆ ಅವರ ದೇಹದ ಒಂದು ಭಾಗದಲ್ಲಿ ಕುರುಪು ಮೂಡಿರುತ್ತಿತ್ತು. ಕೆಲಸ ಸಿಕ್ಕವರು ಲಂಚ ತೆಗೆದುಕೊಳ್ಳುವವರಿಗೆ ಕೊಡಲೆಂದು ಇಟ್ಟುಕೊಂಡ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಇವನಿಗೆ ಕೊಡುತ್ತಿದ್ದರು. ಕೊಟ್ಟ ಹಣದಲ್ಲಿ ತನ್ನ ಖರ್ಚಿಗೆ ಸ್ವಲ್ಪ ಹಣ ಇಟ್ಟಿಕೊಂಡು ಮಿಕ್ಕಿದ್ದನ್ನೆಲ್ಲ ತಾನು ಬೆಳೆದ ಅನಾಥಾಶ್ರಮಕ್ಕೆ ಕೊಡುತ್ತಿದ್ದ. ಒಂದು ರೀತಿ ಸೆಟಲ್ಮೆಂಟ್ ಬಿಸ್ನೆಸ್. ಅದಕ್ಕೆ ಅವನೊಂದಿಗೆ ಓದಿದ 3 ಜನ ಸ್ನೇಹಿತರ ಸಪೋರ್ಟ್. ವಿಜಯ್, ಸಂತೋಷ್, ರಾಜ್ ಮೂವರು ಒಂದೇ ಕಡೆ ಕೆಲಸಕ್ಕೆ ಹೋಗುತ್ತಾರೆ, ಪ್ರೈವೇಟ್ ಕಂಪನಿಯಲ್ಲಿ. ಎಷ್ಟೇ ಒಪ್ಪಿಸಿದರೂ ಸುಜನ್ ಮಾತ್ರ ಪ್ರೈವೇಟ್ ಕೆಲಸಕ್ಕೆ ಹೋಗಿರಲಿಲ್ಲ. ತನ್ನ ರೌಡಿಸಂ ಇಂದ ಬಂದ ಹಣದಲ್ಲಿ ಆಶ್ರಮದ ಕೆಲವು ಖರ್ಚುಗಳನ್ನು ನೋಡಿಕೊಳ್ಳುತ್ತಾನೆ. ಇಂತಿದ್ದ ನಮ್ಮ ಹೀರೋ ಜೀವನದಲ್ಲಿ ಬಂದಳೊಬ್ಬಳು ಚೆಲುವೆ. ಯಾರು ಅಂತೀರಾ? ಅದೇ ಕಣ್ರಿ, ಐ ಲವ್ ಯು ರೌಡಿ ಅಂದ್ಲಲ್ಲ ಅವಳು. ಹೆಸರು ಸೌಮ್ಯ. ತುಂಬ ಸೂಕ್ಷ್ಮ ಸ್ವಭಾವದವಳು. ಓದಿದ್ದು CA. ಸದ್ಯ ಕಾಲೇಜ್ ಒಂದರಲ್ಲಿ ಅಧ್ಯಾಪಕಿ. ತಂದೆಯದ್ದು ಫೇಮಸ್ ಆಡಿಟಿಂಗ್ ಆಫೀಸ್ ಇದೆ. ಆದರೂ ಅದನ್ನು ನೋಡಿಕೊಳ್ಳುವುದು ಬಿಟ್ಟು ಲೆಕ್ಚರರ್ ಆಗಿದ್ದಾಳೆ. ಕಾರಣ ಅವಳೇ ಹೇಳ್ತಾಳೆ, ಸರಿನಾ? ಬನ್ನಿ ಅವರಿಬ್ಬರ ಪರಿಚಯ ಹೇಗಾಯಿತು ಹೇಳ್ತೀನಿ. ಅದೊಂದು ದಿನ ಒಬ್ಬ ವ್ಯಕ್ತಿ ಬಂದು, ಸರ್ ನಾನು ಅರ್ಜುನ್ ಅಂತ ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ನನಗೆ ಹೇಳೋಕ್ಕೆ ಭಯ. ಸೊ ನೀವು ನನಗೆ ಹೆಲ್ಪ್ ಮಾಡಿ ಪ್ಲೀಸ್. ಹೋಯ್, ನಿಂಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಲವ್ ವಿಷಯಕ್ಕೆಲ್ಲ ತಲೆ ಹಾಕಲ್ಲ, ನೀನಿನ್ನು ಹೊರಡು. ಆ ವ್ಯಕ್ತಿ, ಸರ್ ಪ್ಲೀಸ್ ಹಾಗನ್ಬೇಡಿ. ನನಗೆ ನೀವು ಹೆಲ್ಪ್ ಮಾಡಿದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಅವನಿಗೂ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಒಪ್ಪಿಗೆ ಸೂಚಿಸಿದ. ಸರಿ, ಆ ಹುಡುಗಿ ಹೆಸರೇನು? ನನಗೆ ಗೊತ್ತಿಲ್ಲ, ಬಟ್ ಅವರ ಫ್ರೆಂಡ್ಸ್ ಅವರನ್ನ ಬೇಬಿ ಅಂತಾರೆ. ಕರ್ಮ ಕಣಯ್ಯ, ಹೆಸರು ಗೊತ್ತಿಲ್ಲದೇನೆ ಪ್ರೀತಿಸಿದ್ದೀಯಾ? ಪ್ರೀತಿಗೆ ಹೆಸರು ಮುಖ್ಯ ಅಲ್ವಲ್ಲ ಸರ್. ಅಲ್ಲೂ ಕಿರಿದ. ಆಯ್ತು ನಿಲ್ಸಪ್ಪ ನಿನ್ನ ಅಲ್ಲಿನ ಪ್ರದರ್ಶನ. ಅವಳನ್ನ ತೋರಿಸು, ಮಾತಾಡ್ತೀನಿ. ಓಕೆನಾ? ಓಕೆ ಸರ್, ನಾಳೆ ಕರ್ಕೊಂಡು ಹೋಗಿ ಅವರನ್ನು ತೋರಿಸ್ತೀನಿ. ಸಂಜೆ ಸಮಯಕ್ಕೆ ಬಂದವ ಅವನನ್ನು ಕರೆದೊಯ್ದ. ಅವನೊಂದಿಗೆ ಅವನ ಗೆಳೆಯರೂ ಕೂಡ ಹೆಜ್ಜೆ ಹಾಕಿದರು. ದೂರದಿಂದಲೇ ತೋರಿಸಿದ. ಸರ್ ಅವರೇ ಸರ್, ಪ್ಲೀಸ್ ಹೇಗಾದರೂ ಮಾಡಿ ಅವರನ್ನು ಒಪ್ಸಿ ಸರ್ ಎಂದು ಅಲ್ಲಿಂದ ಸರಿದು ಹೋದ. ಹುಡುಗಿ ಹತ್ತಿರ ಬಂದಂತೆ ಹುಡುಗನ ಹೃದಯ ಕ್ಷಣ ಬಡಿಯೋದೇ ಮರೆತಿತ್ತು. ಯಾಕೆ ಅಂತೀರಾ? ಹಾಗಿದ್ಲು ಅವಳು. ಕೆನೆ ಹಾಲಿನ ಮೈಬಣ್ಣ, ತಿಳಿ ಹಸಿರು ಬಣ್ಣದ ಸೀರೆಗೆ ಗುಲಾಬಿ ಬಣ್ಣದ ಬ್ಲೌಸ್, ಕತ್ತಲ್ಲಿ ಒಂದೆಳೆ ಚಿನ್ನದ ಸರ, ಎಡಗಡೆ ವ್ಯಾನಿಟಿ ಬ್ಯಾಗ್, ಒಂದು ಕೈಯಲ್ಲಿ ಮುಂಗುರುಗಳು ಸರಿಸುತ್ತಾ
ಮತ್ತೊಂದು ಕೈಯಲ್ಲಿ ಒಂದೆರಡು ಬುಕ್ಸ್. ಬಲಗಡೆ ಮುಂದೆ ಹಾಕಿಕೊಂಡ ಉದ್ದನೆಯ ಜಡೆ. ಪಾಪ, ಹುಡುಗನ ಹಾರ್ಟ್ ಹಾದಿ ತಪ್ಪಿದ್ದು ತಪ್ಪಲ್ಲ ಅಲ್ವಾ? ಇಷ್ಟು ಚಂದದ ಹುಡುಗಿ ಕಣ್ಮುಂದೆ ಬಂದರೆ? ಹತ್ತಿರವಾದಂತೆ ಅವಳ ನೋಡಿದವನಿಗೆ ಪರಿಚಿತವೆನಿಸಿದವೋ. ಅವಳಿಗೆ ಹೇಳಬೇಕೆಂಬ ಮಾತುಗಳು ಯಾಕೋ ಬಾರದಾದವೋ. ಅವಳು ಮುಂದೆ ಹೋದ ಮೇಲೆ ಹೆಚ್ಚೆದ್ದುಕೊಂಡವ ಅವಳನ್ನು ಕರೆದ. ಬೇಬಿ. ಅವಳು ನಿರೀಕ್ಷಿಸಿದ ಧ್ವನಿ ಬರುತ್ತಲೇ ತಿರುಗಿ ಅವನತ್ತ ನೋಟ ಹರಿಸಿದಳು. ಹುಡುಗನ ಎದೆ ಇರಿಯಿತು ಆ ನೋಟ. ಪಾಪ ಅಲ್ವೇನ್ರಿ ನಮ್ಮ ಹುಡುಗ? ಆದರೂ ಕಷ್ಟಪಟ್ಟು ಸುಧಾರಿಸಿಕೊಂಡು ಐ ಲವ್ ಯು ಅಂದೇ ಬಿಟ್ಟ. ಹಾ? ಅವಳು ಕಣ್ಣು ಪಿಳಿಪಿಳಿ ಬಿಡುತ್ತಾ ನೋಡಿದಳು. ಥೋ, ಏನಾಗಿದೆ ನನಗೆ ಎಂದು ತನ್ನ ತಲೆ ಹೊಡೆದುಕೊಂಡವ. ನೋಡಿ ಬೇಬಿ, ನಿಮ್ಮನ್ನ ಅರ್ಜುನ್ ಅನ್ನೋ ಹುಡುಗ ತುಂಬ ಇಷ್ಟಪಡ್ತಿದ್ದಾನೆ. ಸೊ ನೀವವರನ್ನ ಪ್ರೀತಿಸಬೇಕು, ಗೊತ್ತಾಯ್ತಾ ಎಂದು ಗಡಿಸು ಧ್ವನಿಯಲ್ಲೇನೋ ಹೇಳಿದ. ಆದರೆ ಅವನ ಹೃದಯ ಯಾಕೋ ನರಳುತ್ತಿತ್ತು. ನೀವೇನು ಕೆಲಸ ಮಾಡೋದು? ಅವನು ಹೇಳಿದ ಮಾತಿಗೆ ವಿರುದ್ಧವಾಗಿ ಮಾತು ತೆಗೆದಿದ್ದಳು. ಅವನಿಗ್ಯಾಕೋ ಅವಳು ನಿರ್ಲಕ್ಷಿಸಿದ್ದು ಖುಷಿ ಕೊಟ್ಟಿತು. ಆದ್ರೂ ಬೇಕೆಂದೇ ಹೊರಟಾಗಿ, ನಿಂಗ್ಯಾಕದೆಲ್ಲ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಹೋಗು, ಆ ಹುಡುಗನ್ನ ಒಪ್ಕೋ. ನಾನು ಕೇಳಿದ ಪ್ರಶ್ನೆಗೆ ಸುಮ್ಮನೆ ಉತ್ತರ ನೀಡ್ರಿ, ಗದರಿಸಿದಳು. ಇಷ್ಟೊತ್ತು ಸೈಲೆಂಟ್ ಇದ್ದವಳು ವೈಲೆಂಟ್ ಆದ್ರೆ ಹೇಗೆ ಹೇಳಿ? ಹಾಗೆ ಅವನಿಗೂ ಆಯಿತು. ಧೈರ್ಯ ಮಾಡಿ, ರೌಡಿ. ಹೌದಾ? ಹಾಗಾದ್ರೆ ಈ ಬೇಬಿಗೆ ನೀನಿಷ್ಟ ಆದೆ. ಸೊ ಇವತ್ತಿಂದ ನೀನು ನನ್ನ ಪ್ರೀತಿಸ್ಬೇಕು, ತಿಳಿತಲ್ವಾ? ನೌ ಸ್ಟಾರ್ಟ್. ರೌಡಿ ಲವ್ಸ್ ಬೇಬಿ. ಬಾಯ್ ರೌಡಿ ಎಂದು ಅವನ ಉತ್ತರಕ್ಕೂ ಕಾಯದೆ ಓಡಿ ಹೋದಳು ಅಲ್ಲಿಂದ. ಹುಡುಗ ಅಂತೂ ಕಳೆದೇ ಹೋಗಿದ್ದ. ಎಚ್ಚರಿಸಿದ್ದು ಗೆಳೆಯರೇ. ಅವರು ಅದನ್ನು ಕೇಳಿ ಸಂತೋಷಿಸಿದರು, ತನ್ನ ಗೆಳೆಯನಿಗೆ ಹುಡುಗಿ ಸಿಕ್ಲು ಅಂತ. ಆದರೆ ಅವರಿಗೆಲ್ಲ ಬೈದು ಸುಮ್ಮನಿರಿಸಿದ್ದ. ಪ್ರತಿದಿನ ಇದೇ ರಿಪೀಟ್ ಆಗಿತ್ತು. ಅವನಿಗೆ ಅವಳು ಹೇಳಿದ್ದು ಖುಷಿಯಾದರೂ ತನ್ನಂಥ ಅನಾಥನನ್ನ ಅವಳು ಮದುವೆ ಆಗಲ್ಲ. ಅದರಲ್ಲೂ ನಾನು ರೌಡಿ, ಈ ರೀತಿ ಆಸೆ ಪಡೋದು ತಪ್ಪು ಎಂದು ಆದಷ್ಟು ಮನಸ್ಸಿಗೆ ಕಡಿವಾಣ ಹಾಕಿದ್ದ. ಪಾಪ, ಮುತ್ತಿಗೆ ಜ್ವರ ಬರೆಸಿಕೊಂಡು ಮಲಗಿದ್ದವನು 2 ದಿನ ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ. ತುಂಬ ಚಟಪಡಿಸಿಬಿಟ್ಟಳು ಹುಡುಗಿ. ಅವರ ಗೆಳೆಯರಿಗೆ ಕಾಲ್ ಮಾಡಿದಾಗ ವಿಷಯ ತಿಳಿಸಿದರು. ಮಾರನೇ ದಿನ ತನ್ನ ಕಾಲೇಜಿಗೆ ರಜೆ ಹಾಕಿ ಅವನನ್ನು ಕಾಣಲು ಹೊರಟಳು. ಮುಖ ಜ್ವರದ ತಾಪದಿಂದ ಬಾಡಿತ್ತು. ಮೆಲ್ಲಗೆ ಅವನ ಮೊಗ ಸವರಿದಳು. ಮಲಗಿದವನಿಗೆ ಎಚ್ಚರವಾಯಿತು. ತನ್ನ ಮುಂದೆ ಕುಳಿತಿರುವವಳನ್ನು ಕಂಡು ಅಚ್ಚರಿಯಾಯಿತು. ಕಣ್ಣನ್ನೊಮ್ಮೆ ಉಜ್ಜಿ ನೋಡಿದ. ಇರುವುದು ತಿಟವಾಯಿತು. ತಟ್ಟನೆ ಎದ್ದು ಕುಳಿತ. ಹೇಗಿದ್ದೀಯಾ ರೌಡಿ? ಹಾ, ನಾನು ಚೆನ್ನಾಗಿದ್ದೀನಿ. ನೀನು ಯಾಕೆ ಬಂದೆ ಇಲ್ಲಿಗೆ? ಹೋಗು ಮೊದಲಿಲ್ಲಿಂದ. ಇಲ್ಲ, ನಾನು ಹೋಗೋಕ್ಕಲ್ಲ ಬಂದಿದ್ದು, ನಿನ್ನ ನೋಡ್ಕೊಳ್ಳೋಕ್ಕೆ. ಪ್ಲೀಸ್ ಹೋಗಮ್ಮ, ಇದು ಬ್ಯಾಚುಲರ್ ರೂಮ್. ನೋಡಿದವರು ತಪ್ಪಾಗಿ ತಿಳ್ಕೋತಾರೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನಿವತ್ತು ಇಲ್ಲೇ ಇರ್ತೀನಿ. ಕರ್ಮ ಕರ್ಮ, ಎಲ್ಲಿಂದ ಗಂಟು ಹಾಕಿದೆ ದೇವ್ರೆ ಇವಳನ್ನ. ನೀನೇನು ಅನ್ಕೊಂಡ್ರೂ ಅಷ್ಟೇ ಎಂದು ಅವನನ್ನು ಎಬ್ಬಿಸಿ ಮುಖ ತೊಳೆದು ಬರಲು ಬಾತ್ರೂಮ್ ತನಕ ಬಿಟ್ಟು ಬಂದು ಇಡೀ ರೂಮ್ ಕ್ಲೀನ್ ಮಾಡಿದಳು. ಅವನು ಬರುತ್ತಲೇ ಹಾಲಿಗೆ ಕರೆದೊಯ್ದು ಕೂರಿಸಿ ಗಂಜಿ ಮಾಡಿ ಕುಡಿಸಿ ಚಿಕ್ಕ ಮಗುವಿನಂತೆ ನೋಡಿಕೊಂಡಳು. ಆ ಕ್ಷಣಕ್ಕೆ ಅವಳಲ್ಲಿ ಒಬ್ಬ ತಾಯಿಯನ್ನು ಕಂಡ. ಅವನ ಕಣ್ಣಲ್ಲಿ ನೀರು ಕಾಣುತ್ತಲೇ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ನೆವರಿಸಿದಳು. ಸುಮ್ಮನೆ ಮಲಗಿಬಿಟ್ಟ. ಎದ್ದಾಗ ಮಧ್ಯರಾತ್ರಿಯಾಗಿತ್ತು. ಮಾತ್ರೆಯ ಪವರಿಗೋ ಅಥವಾ ತನ್ನವಳ ಸನಿಹಕ್ಕೋ ಜ್ವರ ಮಾಯವಾಗಿತ್ತು. ಮೋಸ್ಟ್ಲಿ ಅದಕ್ಕೆ ಕಾರಣವಾದವಳು ಬಂದಳೆಂದೋ ಹೊರಟು ಹೋಗಿತ್ತು ಅನ್ಸುತ್ತೆ. ಸೋಫಾಕ್ಕೆ ಒರಗಿ ಹಾಗೇ ನಿದ್ದೆ ಹೋದವಳನ್ನು ಕಂಡು ಮೆಲ್ಲಗೆ ಅವಳಿಗೆ ಎಚ್ಚರವಾಗದಂತೆ ಎತ್ತಿಕೊಂಡು ತನ್ನ ರೂಮಲ್ಲಿ ಮಲಗಿಸಿ ಹೊದಿಸಿ ಅವಳ ಹಣೆಗೊಂದು ಮುತ್ತಿಟ್ಟು ಹೊರಬಂದು ಅದೇ ಸೋಫಾದ ಮೇಲೆ ಮಲಗಿದ. ಅವನು ಹೋಗುವವರೆಗೂ ಕಣ್ಮುಚ್ಚಿದವಳು ಕಣ್ತೆರೆದು ಅವನು ಮುತ್ತಿಟ್ಟಿದ್ದನ್ನು ನೆನೆದು ಮುಗುಳ್ನಗುತ್ತಾ ನಿದ್ದೆಗೆ ಜಾರಿದಳು. ಮುಂಜಾನೆ ಎದ್ದವ ಅವಳಿಗಾಗಿ ಕಾಫಿ ಮಾಡಿಕೊಂಡು ಬಂದು ಅವಳನ್ನು ಎಬ್ಬಿಸಲು ನೋಡಿದ. ಮಗುವಂತೆ ಮಲಗಿದವಳನ್ನು ಎಬ್ಬಿಸಲು ಮನಸ್ಸಾಗದೆ ಹಾಗೆ ಹೊರಟವನನ್ನು ತಡೆಯಿತು ಅವಳ ಧ್ವನಿ. ಯಾಕೆ ರೌಡಿ ಹಾಗೆ ಹೋಗ್ತಿದೀಯಾ? ನಂಗೆ ಅಂತ ಕಾಫಿ ತಂದು? ಅದು ನೀನ್ ಮಲಗಿದ್ದೆ ಅಲ್ವಾ, ಅದಕ್ಕೆ ಎಬ್ಬಿಸ್ಲಿಲ್ಲ. ಸರಿ, ಬಂದೇ ಇರು ಎಂದು ಮುಖ ತೊಳೆದು ಬಂದು ಅವನೊಂದಿಗೆ ಹರಟುತ್ತಾ ಕಾಫಿ ಕುಡಿದು ತಿಂಡಿ ಮಾಡಲು ಹೊರಟವಳನ್ನು ತಡೆದು ತಾನೇ ತಿಂಡಿ ಮಾಡಿದ. ಅವಳಿಗೆ ತುತ್ತಿಡುತ್ತಾ ತನ್ನ ಕೊನೆ ಉಸಿರು ಇರುವವರೆಗೂ
ಈ ರೀತಿ ನಿನಗೆ ತುತ್ತಿಡುವ ಆಸೆ ಎಂದವನನ್ನು ಅಪ್ಪಿಕೊಂಡು ಬಿಕ್ಕಿದಳು. ಅಲ್ಲಿಂದ ಶುರುವಾಗಿತ್ತು ಇಬ್ಬರ ಪ್ರೀತಿಯ ಪಯಣ. ಅವರ ತಂದೆ ಒಪ್ಪಿ 3 ತಿಂಗಳಲ್ಲಿ ಮದುವೆ ಮಾಡಿಕೊಟ್ಟರು. ಗೆಳೆಯರಂತೂ, ಏನ್ ಸುಜು, ಅವಳನ್ನ ಮದುವೆ ಆಗಲ್ಲ ಅಂದೋ, ಅವಳನ್ನೇ ಮದುವೆ ಆದೆ ಅಂತ ಎಲ್ಲರೂ ಅವನನ್ನು ಸರಿಯಾಗಿ ಗೋಳು ಹೊಯ್ದುಕೊಂಡರು. ಅಂದು ಮೊದಲ ರಾತ್ರಿ ತನ್ನವಳ ಬರುವಿಕೆಗೆ ಕಾಯುತ್ತಾ ಕುಳಿತಿದ್ದ. ಕೆಂಪು ಬಣ್ಣದ ಸೀರೆಯಲ್ಲಿ ದಂತದ ಗೊಂಬೆಯಂತೆ ಕಾಣುವವಳನ್ನು ಕಂಡವನ ಎದೆಬಡಿತ ಕ್ಷಣ ನಿಂತಿತ್ತು. ಅವಳಿಗೆ ಹೇಳಬೇಕೆಂಬ ವಿಷಯವೇ ಅವನಿಗೆ ಮರೆತು ಹೋಗಿತ್ತು. ಅವಳು ಅವನ ಕಾಲಿಗೆ ನಮಸ್ಕರಿಸಿದಾಗಲೇ ಅವನಿಗೆ ಎಚ್ಚರವಾಗಿದ್ದು. ಅವಳನ್ನು ಮಂಚದ ಮೇಲೆ ಕೂರಿಸಿ, ಬೇಬಿ, ನಿನಗೆ ಒಂದು ವಿಷಯ ಹೇಳಬೇಕು. ಅದನ್ನು ನೀನು ಹೇಗೆ ತಗೋತೀಯ ಗೊತ್ತಿಲ್ಲ, ಆದರೆ ನನ್ನಿಂದ ಮುಚ್ಚಿಟ್ಟು ನನಗೆ ನಾನು ಮೋಸ ಮಾಡಿಕೊಳ್ಳೋಕ್ಕೆ ಸಿದ್ಧನಿಲ್ಲ, ಪೀಟಿಕೆ ಹಾಕಿದ. ಸರಿ, ಏನು ವಿಷಯ ಹೇಳಿ, ಶಾಂತವಾಗಿ ಕೇಳಿದಳು. ನಾನು ಚಿಕ್ಕವನಿದ್ದಾಗ ಪ್ರತಿ ವರ್ಷ ನಮ್ಮ ಆಶ್ರಮಕ್ಕೆ ದೇಣಿಗೆ ನೀಡುತ್ತಿದ್ದ ಟ್ರಸ್ಟಿಯ ಮಗಳೊಬ್ಬಳು ಅಲ್ಲಿಗೆ ಬರುತ್ತಿದ್ದಳು. ಅವಳನ್ನು ನಾನು ತುಂಬ ಇಷ್ಟಪಟ್ಟಿದ್ದೆ. ನಾನು PUC ಇರುವವರೆಗೂ ಮಾತ್ರ ಅವಳು ಬಂದಿದ್ದು. ಆಮೇಲೆ ಅವಳು ಬರಲೇ ಇಲ್ಲ. ಅವಳ ನೆನಪಲ್ಲೇ ದಿನ ತೋಡುತ್ತಿದ್ದೆ. ಎಷ್ಟೋ ಹುಡುಗಿಯರು ಕಣ್ಮುಂದೆ ಬಂದರೋ ಆ ಹುಡುಗಿಯ ನೆನಪು ಮಾತ್ರ ಹೃದಯದಲ್ಲಿ ಅಚ್ಚುತ್ತಿತ್ತು. ಆದರೆ ಮೊದಲ ಬಾರಿ ನಿನ್ನ ನೋಡಿದಾಗಿನಿಂದ ಅವಳ ನೆನಪು ಕೂಡ ಬರುತ್ತಿಲ್ಲ. ಯಾಕೆ ಅಂತ ನಂಗೂ ಗೊತ್ತಿಲ್ಲ. ನಿಂಗೆ ಹೇಳದೇ ಇದ್ರೆ ನನ್ನ ಆತ್ಮಸಾಕ್ಷಿಗೆ ಮೋಸ ಮಾಡಿದ ಹಾಗಾಗುತ್ತೆ. ಅದಕ್ಕೆ ಇರೋ ವಿಷಯ ನಿಂಗೆ ಹೇಳಿದ್ದೋ ಎಂದು ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿ ಅವಳತ್ತ ನೋಡಿದ. ಅದಾಗಲೇ ಅರಿಯಲು ಸಿದ್ಧವಾಗಿದ್ದ ನೀರು ಕಷ್ಟಪಟ್ಟು ತಡೆ ಹಿಡಿದಿದ್ದಳು. ಅದನ್ನು ಕಂಡವನ ಮನ ಹಿಂಡಿತು. ಅವಳನ್ನು ಬರಸೆಳೆದು ಅಪ್ಪಿಕೊಂಡು, ಪ್ಲೀಸ್ ಬೇಬಿ, ನೀನ್ ಹಳ್ಬೇಡ. ನಿನ್ನ ಹತ್ರ ವಿಷಯ ಮುಚ್ಚಿಡ್ಬಾರ್ದು ಎಂದು ಎಲ್ಲ ಹೇಳಿದ್ದು. ಪ್ಲೀಸ್ ಬಂಗಾರು, ಹಳ್ಬೇಡ್ವೋ. ತುಂಬ ಹೊತ್ತಿನವರೆಗೆ ಸಮಾಧಾನಿಸಿ ಸ್ವಲ್ಪ ಹೊತ್ತಿನ ನಂತರ ಕೇಳಿದ್ದಳು, ಸರಿ, ಆ ಹುಡುಗಿ ಹೆಸರೇನು? ಅದು ಅವಳ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನ್ ಮಾತ್ರ ಅವಳನ್ನು ಚೂಟಿ ಅಂತ ಕರೆಯುತ್ತಿದ್ದೆ. ಇಷ್ಟೊತ್ತು ನೋವಿನಿಂದ ಬರುತ್ತಿದ್ದ ಕಣ್ಣೀರು ಹೋಗಿ ಈಗ ಖುಷಿಯಿಂದ 2 ಹನಿ ಜಾರಿತು. ತಕ್ಷಣ ತನ್ನವನಿಂದ ಸರಿದು ಓಡಿ ಹೋಗಿ ತನ್ನ ಕಬೋರ್ಡಲ್ಲಿ ಇಟ್ಟಿದ್ದ ಆಲ್ಬಮ್ ತಂದು ಅವನ ಕೈಗಿಟ್ಟಳು. ಯಾಕೆ ಬೇಬಿ ಎಂದವನಿಗೆ ಕಣ್ಣಲ್ಲಿ ಓಪನ್ ಮಾಡಲು ತಿಳಿಸಿದಳು. ಒಂದೊಂದೇ ಫೋಟೋ ನೋಡುತ್ತಾ ಹೋದಂತೆ ಅವನಿಗೆ ಹೇಳಲಾಗದಷ್ಟು ಖುಷಿಯಾಗಿತ್ತು. ಅದರಲ್ಲಿ ಅವಳು 1 ವರ್ಷದ ಮಗು ಇದ್ದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಫೋಟೋಗಳಿದ್ದವು. ಅಂದರೆ ನೀನು ನನ್ನ ಚುಟಿನಾ ಎಂದು ಅವಳನ್ನು ಕೇಳಿದ. ಹೂ ಎಂದು ತಲೆಯಾಡಿಸಿದಳು. ತಕ್ಷಣ ಅವಳನ್ನು ಅಪ್ಪಿ ಸಂತೋಷ ಹೊರಹಾಕಿದ. ಸುಜು ಮೊದಲ ಸಲ ಹಾಗೆ ಕರೆದಳು. ಅಚ್ಚರಿಯಿಂದ ಅವಳನ್ನು ಸರಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಆ ಹುಡುಗಿ ಕೂಡ ಹಾಗೆ ಕರೆಯುತ್ತಿದ್ದಳು. ಸುಜನ್ ಅನ್ನಲು ಬಾರದೆ ಸಜು ಸಜು ಅನ್ನುತ್ತಿದ್ದವಳು ಬರುಬರುತ್ತಾ ಸುಜುವಾಗಿದ್ದ. ಅಂದ್ರೆ ನಿಂಗೆ ಮೊದ್ಲೇ ಗೊತ್ತಿತ್ತಾ ನಾನ್ ಯಾರು ಅಂತ? ಹ್ಞೂ ಗೊತ್ತಿತ್ತು, ತಣ್ಣಗೆ ಉತ್ತರಿಸಿದಳು. ಹೇಗೆ? ಮರುಪ್ರಶ್ನೆ ಎಸೆದವನಿಗೆ. ರೀ, ಇವತ್ತು ನಮ್ಮಿಬ್ಬರ ಫಸ್ಟ್ ನೈಟ್ ಕಣ್ರಿ. ಬರೀ ಡೌಟ್ ಕೇಳೋದ್ರಲ್ಲಿ ಮುಗಿಸ್ತೀರಾ ಅನ್ಸುತ್ತೆ ಎಂದವಳೆ ಒಂದು ಕೈ ಹಣೆ ಮೇಲೆ ಇಟ್ಟುಕೊಂಡು ಮತ್ತೊಂದು ಕೈ ಸೊಂಟದ ಮೇಲಿಟ್ಟು ಮೇಲೆ ನೋಡುತ್ತಿದ್ದವಳ ಭಂಗಿ ಕಂಡು ಕ್ಷಣ ತನ್ನನ್ನೇ ಮರೆತು ಹೋದ ಹುಡುಗ. ಇಷ್ಟೊತ್ತು ಇದ್ದ ಸಂಯಮದ ಕಟ್ಟೆ ಹೊಡೆದಿತ್ತು. ಅವಳ ಸನಿಹ ಹೋಗಿ ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಮುದ್ದಾಡಲು ಶುರು ಮಾಡಿದ. ಅವನ ಬಿಸಿ ಉಸಿರಿಗೆ ಕರಿಗೆ ಅವನಲ್ಲಿ ಲೀನವಾದಳು. ತನ್ನಿಂದ 1 ಅಂಗುಳ ದೂರದಲ್ಲಿ ಮಲಗಿದ್ದವಳ ಕಡೆ ನೋಡಿದ. ಮಂದದೀಪದ ಬೆಳಕಲ್ಲಿ ಪೂರ್ಣಚಂದ್ರನಂತೆ ಒಳಿಯುತ್ತಿರುವವಳನ್ನು ಕಂಡು ಅವನಿಗೆ ಸ್ವಲ್ಪ ಅಸೂಯೆಯಾಯಿತು. ಮೆಲ್ಲನೆ ಅವಳ ಕೆನ್ನೆಯನ್ನು ಮುದ್ದಿಸಿದ. ಕೊಸರಾಡಿ ಮತ್ತೆ ಸುಮ್ಮನೆ ಮಲಗಿದಳು. ಈ ಸಲ ಅವಳ ಕೆನ್ನೆಯನ್ನು ಜೋರಾಗಿ ಕಚ್ಚಿದ. ಅಮ್ಮ ಎನ್ನುತ್ತಲೇ ಏಳಲು ಹೊರಟವಳು ತನ್ನ ಪರಿಸ್ಥಿತಿ ಅರಿವಾಗುತ್ತಲೇ ಹೊದಿಕೆಯನ್ನು ಕುತ್ತಿಗೆಯವರೆಗೂ ಎಳೆದುಕೊಂಡು ಅವನತ್ತ ಉರಿನೋಟ ಬೀರಿದಳು. ಪ್ಲೀಸ್ ಬೇಬಿ, ನಿನಗೆ ಹೇಗ್ ಗೊತ್ತು ನಾನೇ ಸುಜು ಅಂತ? ಪ್ಲೀಸ್ ಹೇಳಪ್ಪ, ಇಲ್ಲ ಅಂದ್ರೆ ನನಗೆ ಇಡೀ ದಿನ ನಿದ್ದೆ ಬರಲ್ಲ ಎಂದು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ. ಅವಳಿಗೆ ಅರ್ಥವಾಯಿತು, ಹೇಳದಿದ್ದರೆ ನನ್ನನ್ನು ಮಲಗೋಕೆ ಬಿಡಲ್ಲ ಎಂದು. ನಾನು ಅಪ್ಪ ಅಮ್ಮಂದಿರ ಮುದ್ದಿನ ಕೂಸು, ಅಣ್ಣನ ನೆಚ್ಚಿನ ತಂಗೆ. ನನಗೆ ಮೊದಲಿಂದಲೂ ಯಾರಿಗಾದರೂ ನನ್ನಿಂದ ಸಹಾಯ ಮಾಡಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಪ್ರತಿ ವರ್ಷ ಹುಟ್ಟುಹಬ್ಬದ ದಿನ ಅನಾಥಾಶ್ರಮಕ್ಕೆ ಅಣ್ಣನೊಂದಿಗೆ ಬಂದು
ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೋಗುತ್ತಿದ್ದೆವು. ನಿನ್ನಿದ್ದ ಆಶ್ರಮಕ್ಕೆ ಬಂದಾಗ ಮೊದಲ ಬಾರಿ ನಿನ್ನನ್ನು ಕಂಡು ನಿನ್ನ ಮೇಲೆ ಒಂದು ಹೇಳಲಾಗದ ಭಾವ ಶುರುವಾಗಿತ್ತು. ನಾನು ಅದನ್ನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. 10th ಮಾತ್ರ ನಾನು ಆಶ್ರಮಕ್ಕೆ ಬರೋಕೆ ಆಗಿದ್ದು. ಆಮೇಲೆ ಅಪ್ಪ ನನ್ನನ್ನು ಅವರ ತಂಗಿಯ ಮನೆ ಚೆನ್ನೈಗೆ ಹೋದಕ್ಕೆ ಕಳಿಸಿದರು. ಅಲ್ಲಿ ಅಷ್ಟಾಗಿ ನಿನ್ನ ನೆನಪು ಕಾಡಿರಲಿಲ್ಲ. ಆದರೆ ಅದೊಂದು ದಿನ ಅತ್ತೆ ನನ್ನನ್ನು ಅವರ ಮಗ ಅರ್ಜುನ್ಗೆ ಮದುವೆ ಮಾಡಿಕೊಳ್ಳಬೇಕೆಂದು ಮಾತನಾಡಿದರು. ಮದುವೆ ಎಂಬ ಮಾತು ಕಿವಿಗೆ ಬೀಳುತ್ತಲೇ ನಿನ್ನ ಮುಖ ನೆನಪಾಗಿದ್ದು. ಅದೇ ವಿಷಯವನ್ನು ಅರ್ಜುನ್ಗೆ ಹೇಳಿದಾಗ ಅವನು ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಲು ಒಪ್ಪಿದ. ಆ ಕ್ಷಣವೇ ಚೆನ್ನೈ ಬಿಟ್ಟು ಇಲ್ಲಿಗೆ ವಾಪಸ್ಸಾದೆ. ಆಶ್ರಮಕ್ಕೆ ಹೋಗಿ ನಿನ್ನ ಬಗ್ಗೆ ವಿಚಾರಿಸಿದಾಗ ನೀನು ರೌಡಿಯಾಗಿರುವ ಬಗ್ಗೆ ಗೊತ್ತಾಯಿತು. ಅದರಲ್ಲಿ ನೀನು ಮಾಡುತ್ತಿರುವುದು ಒಂದು ರೀತಿಯ ಒಳ್ಳೆಯ ಕೆಲಸ ಎಂದು ತಿಳಿದಾಗ ನಿನ್ನ ಮೇಲೆ ಮತ್ತಷ್ಟು ಪ್ರೀತಿಯಾಯಿತು. ನಿನಗೆ ಹತ್ತಿರವಾಗಬೇಕೆಂದು ಇಲ್ಲೇ ಕಾಲೇಜೊಂದಕ್ಕೆ ಲೆಕ್ಚರರ್ ಆಗಿ ಸೇರಿಕೊಂಡೆ. ಹತ್ತಿರದಿಂದಲೇ ನಿನ್ನನ್ನು ಗಮನಿಸಿದೆ. ಹುಡುಗಿಯರ ಬಗ್ಗೆ ನಿನಗೆ ಯಾವುದೇ ರೀತಿ ಆಸಕ್ತಿ ಇಲ್ಲದ್ದು ತಿಳಿದುಕೊಂಡು ಅರ್ಜುನ್ನಿಂದ ಸಹಾಯ ಕೇಳಿದೆ. ಅದಕ್ಕೆ ಅವನು ಒಪ್ಪಿ ನಿನ್ನೊಂದಿಗೆ ಬಂದು ನನ್ನನ್ನು ಇಷ್ಟಪಡುತ್ತಿರುವುದಾಗಿ ಅದಕ್ಕೆ ಸಹಾಯ ಮಾಡಿ ಎಂದು ಕೇಳಿದ. ಅದಕ್ಕೆ ನೀನು ಒಪ್ಪಿದ್ದು ನನಗೆ ತುಂಬ ಖುಷಿಯಾಯಿತು. ನೀನು ಬಂದು ಲವ್ ಯು ಅಂತ ಹೇಳಿದೆಯಲ್ಲ, ಆಗ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಆ ಕ್ಷಣವೇ ನಿನ್ನನ್ನು ಅಪ್ಪಿ ಮುದ್ದಾಡಬೇಕೆಂದು ಮನಸ್ಸಿಗೆ ಬಂದರೂ ಅದಕ್ಕೆ ಕಡಿವಾಣ ಹಾಕಿ ಹೋಗಿದ್ದೆ. ಅಂದಿನಿಂದ ನೀನು ಒಪ್ಪುವವರೆಗೂ ಪ್ರತಿದಿನ ನಿನ್ನ ಮುಂದೆ ಬಂದು ಐ ಲವ್ ಯು ಅಂತ ಹೇಳುತ್ತಿದ್ದೆ. ಅಂತೂ ಒಪ್ಪಿಕೊಂಡೆಯಲ್ಲ, ಅಷ್ಟೇ ಸಾಕು ನನಗೆ. ಅಪ್ಪನಿಗೆ ವಿಷಯ ತಿಳಿಸಿದಾಗ ಖುಷಿಯಿಂದಲೇ ಒಪ್ಪಿದರು. ಯಾಕಂದ್ರೆ ಅವ್ರದ್ದು ಲವ್ ಮ್ಯಾರೇಜ್. ಅಮ್ಮ ಕೂಡ ನೀನಿರೋ ಆಶ್ರಮದಲ್ಲಿ ಬೆಳೆದದ್ದು. ಅತ್ತೆ ಮೊದಲು ಬೇಜಾರಾದರು. ಆದರೆ ಅರ್ಜುನ್ ಅವರಿಗೆ ಎಲ್ಲ ತಿಳಿಸಿ ಹೇಳಿದ. ನನ್ನ ಮತ್ತೆ ಅವನ ಮಧ್ಯೆ ಇದ್ದದ್ದು ಬರೀ ಸ್ನೇಹ. ಹಾಗೆ ಅಣ್ಣ ಸಂದೇಶ್ ಕೂಡ ನಿನ್ನ ಮುದ್ದಿನ ತಂಗಿ ಅಪೇಕ್ಷನ್ನ ಇಷ್ಟಪಡ್ತಿದ್ದಾನೆ. ಹಾಗಾಗಿ ಅಣ್ಣನೂ ನನಗೆ ಸಪೋರ್ಟ್ ಮಾಡಿದ. ಆಮೇಲೆ ನಿನ್ನ ಜೊತೆ ನನ್ನ ಮದುವೆ. ಇದಿಷ್ಟು ಆಗಿದ್ದು. ಈಗಲಾದರೂ ನನ್ನ ಮಲ್ಗೋಕೆ ಬಿಡ್ತೀಯ ಸುಜು ಎಂದಾಗ, ಇಷ್ಟು ದಿನ ಎಲ್ಲ ಗೊತ್ತಿದ್ರೂ ನನ್ನ ಹತ್ರ ಏನು ಹೇಳದೆ ಇದ್ದಿದ್ದಕ್ಕೆ ನಿಂಗೆ ಶಿಕ್ಷೆ ಇದೆ. ಏನ್ ಸುಜು ಅದು? ಸಪ್ಪೆ ಮುಖ ಮಾಡಿ ಹೇಳಿದವಳನ್ನು ಪಕ್ಕಕ್ಕೆ ಸರಿಸಿ ಇದೇ ಅದು ಎಂದು ಮತ್ತೊಮ್ಮೆ ತನ್ನವಳೊಂದಿಗೆ ಮುದ್ದಾಟಕ್ಕೆ ಇಳಿದಿದ್ದ. ಸೂರ್ಯನ ರಶ್ಮಿ ಕಣ್ಣಿಗೆ ಬಿದ್ದಾಗ ಎಚ್ಚರವಾದ ಹುಡುಗ ತನ್ನೆದೆ ಮೇಲೆ ಮಗುವಂತೆ ಮಲಗಿದವಳನ್ನು ಕಂಡು ಹಣೆಗೆ ಮುತ್ತಿಟ್ಟು ಎಬ್ಬಿಸಿದ. ತನ್ನ ಪ್ರತಿದಿನದ ಆರಂಭ ಹೀಗೆ ಶುರುವಾಗಲಿ ಚೂಟಿ ಎಂದು ನುಡಿದು ಸ್ನಾನಕ್ಕೆ ನಡೆದಿದ್ದ. ಅಂದು ಅವರ ತಂದೆ ಮಗಳು ಮತ್ತು ಅಳಿಯನಿಗೆ ಆಡಿಟಿಂಗ್ ಆಫೀಸೊಂದನ್ನು ಗಿಫ್ಟ್ ಇಟ್ಟು, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಳಿಯಂದ್ರೆ. ಒಂದೊಂದ್ಸಲ ಹಠ ಮಾಡ್ತಾಳೆ ಅಷ್ಟೇ. ಆದರೆ ಮಗುವಿನ ಮನಸ್ಸು. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿರಿ ಎಂದು ತಮ್ಮದೇ ಇನ್ನೊಂದು ಮನೆಯ ಕೀಯೊಂದನ್ನು ಅವರ ಕೈಗಿಟ್ಟರು. ಅವರು ಹಿಡಿದಿದ್ದ ಕೈಯನ್ನು ಅದುಮಿದ. ನಿಮ್ಮ ಮಾತು ಉಳಿಸಿಕೊಳ್ಳುತ್ತೇನೆ ಎಂಬಂತೆ. ಮೊದಲಿಗೆ ಆಫೀಸ್ನ ಕೆಲವು ವಿಷಯಗಳು ತಿಳಿದುಕೊಳ್ಳಲು ಕಷ್ಟವಾದರೂ ಸೌಮ್ಯ ಅವನಿಗೆ ಪ್ರತಿಯೊಂದರಲ್ಲೂ ನೆರವಾಗಿ ನಿಂತು ಆಫೀಸ್ನ ಎಲ್ಲ ಆಗು ಹೋಗುಗಳನ್ನು ವಿವರಿಸಿದಳು. ಇಂದು ಅತ್ಯಂತ ಸುಖಿ ಕುಟುಂಬ ಆತನದ್ದು. ತನ್ನ ಗೆಳೆಯರನ್ನು ಕರೆದು ತನ್ನದೇ ಆಫೀಸ್ನಲ್ಲಿ ಕೆಲಸ ಕೊಟ್ಟಿದ್ದಾನೆ. ಹಾಗೆ ತನ್ನ ಅನಾಥಾಶ್ರಮಕ್ಕೆ ಕೂಡ ತನ್ನ ದುಡಿಮೆಯ ಅರ್ಧದಷ್ಟು ಹಣವನ್ನು ಅದಕ್ಕಾಗಿ ಮೀಸಲಿಟ್ಟಿದ್ದಾನೆ. ಅವರ ಜೀವನ ಯಾವಾಗಲೂ ಹೀಗೆ ನಗುನಗುತ್ತಾ ಸಾಗಲಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.